Hello everyone, I am Santosh. Today we are into the next class on data structures and last class ನಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್. ಓಕೆ, ಇವತ್ತು ನಾವು ಡೈನಾಮಿಕ್ ಮೆಮರಿ ಅಲೋಕೇಶನ್ ಅನ್ನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಅಂದ್ರೆ ಏನು? ಅಲ್ಲಿ ನಾವು ಅರೇ ಅನ್ನ ಕನ್ಸಿಡರ್ ಮಾಡಿದಾಗ ಅರೇ ಸೈಜ್ ಅನ್ನ ಫಿಕ್ಸ್ ಮಾಡ್ತೀವಿ. ಸ್ಟ್ಯಾಟಿಕ್ ಮೀನ್ಸ್ ಸೈಜ್ ಈಸ್ ಫಿಕ್ಸ್ಡ್ and you cannot increase or decrease the size. But what is dynamic memory allocation? It is the process of allocating the memory during runtime or during the time of execution. ಮೀನ್ಸ್ ನಾವು ಮೊದಲೇ ಇಲ್ಲಿ ಅರೇನಲ್ಲಿ ಹೇಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಕೊಟ್ಬಿಡ್ತೀವಿ A(20), A(5) ಅಂತ, ಹಾಗಿಲ್ಲಿ ನಾವು ಎಂಟರ್ ಮಾಡೋದಿಲ್ಲ. ಓಕೆ, ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿನೇ ನಾವು ಎಷ್ಟು ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ತಿದೀವಿ ಅಂತ ಹೇಳ್ತೀವಿ. ಓಕೆ, ದ ಪ್ರೊಸೆಸ್ ಆಫ್ ಅಲೋಕೇಟಿಂಗ್ ದಿ ಮೆಮರಿ ಡ್ಯೂರಿಂಗ್ ದಿ ಟೈಮ್ ಆಫ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ಏನ್ ಮೆಮರಿಯನ್ನು ಅಲೋಕೇಟ್ ಮಾಡ್ತೀವಲ್ಲ ಅದಕ್ಕೆ ಏನಂತಾರೆ ಡೈನಾಮಿಕ್ ಮೆಮರಿ ಅಲೋಕೇಶನ್. ಓಕೆ, ಅಂದ್ರೆ ನಾವು ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿನೇ ಎಷ್ಟು ವ್ಯಾಲ್ಯೂಸ್ ನಾವು ಯೂಸ್ ಮಾಡ್ಬೇಕಂತ ಮಾಡಿದೀವಿ ಅಂತ ಅಲ್ಲಿ ಪ್ರಿಫರ್ ಮಾಡ್ತೀವಿ. ಓಕೆ, ಬಟ್ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಅಲ್ಲಿ ನಾವು ಸೈಜ್ ಅನ್ನ ಫಿಕ್ಸ್ ಮಾಡಿರ್ತೀವಿ ಈ ತರ ಇಂಟ್ A(20). ಓಕೆ, ಇಟ್ ಈಸ್ ಫಿಕ್ಸ್ಡ್. ಅಲ್ಲಿ ನಾವು ಏನ್ ಮಾಡ್ತೀವಿ, you cannot expand and reduce the memory. expand ಮಾಡಕ್ಕೂ ಆಗಲ್ಲ, reduce ಮಾಡಕ್ಕೂ ಆಗಲ್ಲ. this is what static. dynamic ಅಲ್ಲಿ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿನೇ, ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟ್ ಮಾಡುವಾಗ ಎಂಟರ್ n ವ್ಯಾಲ್ಯೂ ಅಂತ ನಾವು ಡಿಸ್ಪ್ಲೇ ಮಾಡಿದ್ರೆ n ವ್ಯಾಲ್ಯೂ ಎಷ್ಟು ಬೇಕಾದಷ್ಟು ನೀವು ಕೊಡ್ಬೋದು. n ವ್ಯಾಲ್ಯೂ ಓನ್ಲಿ 2 ಕೊಟ್ರೆ ಆ 2 ವ್ಯಾಲ್ಯೂಗೆ ಎಷ್ಟು ಬೇಕು ಅಷ್ಟೇ ಮೆಮರಿ ಅಲೋಕೇಟ್ ಆಗುತ್ತೆ. n ವ್ಯಾಲ್ಯೂ 200 ಕೊಟ್ರೆ ಆ 200 ವ್ಯಾಲ್ಯೂ ಸ್ಟೋರ್ ಮಾಡಕ್ಕೆ ಎಷ್ಟು ಮೆಮರಿ ಬೇಕು ಅಷ್ಟು ಮೆಮರಿ ಅಲೋಕೇಟ್ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಡೈನಾಮಿಕ್ ಮೆಮರಿ ಅಲೋಕೇಶನ್. ಹಿಯರ್ ದಿ ಯೂಸರ್ ಹ್ಯಾಸ್ ಫ್ಲೆಕ್ಸಿಬಿಲಿಟಿ. ಇಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಯೂಸರ್ಗೆ. ಅಂದ್ರೆ ಯೂಸರ್ ಅವರಿಗೆ ಬೇಕಾದ ತರ ಮೆಮರಿಯನ್ನ ಅಲೋಕೇಟ್ ಮಾಡ್ಬೋದು. ಎಷ್ಟು ನೀಡಿದೆಯೋ ಅಷ್ಟೇ ಮೆಮರಿ ಅಲೋಕೇಶನ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದೇರ್ ನೀಡ್ಸ್. ಫಾರ್ ಎಕ್ಸಾಂಪಲ್ ಕಡಿಮೆ ರಿಕ್ವೈರ್ಮೆಂಟ್ಸ್ ಇದ್ರೆ ಕಡಿಮೆ ಅಲೋಕೇಶನ್ ಆಗುತ್ತೆ, ಜಾಸ್ತಿ ರಿಕ್ವೈರ್ಮೆಂಟ್ ಇದ್ರೆ ಜಾಸ್ತಿ ಅಲೋಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ n is equal to 2 ಅಂತ ಕೊಟ್ರೆ 2 ಸ್ಪೇಸಸ್ ಆಫ್ ಮೆಮರಿ ಅಲೋಕೇಟ್ ಆಯ್ತು. n is equal to 200 ಕೊಟ್ರೆ 200 ಸ್ಪೇಸಸ್ ಆಫ್ ಮೆಮರಿ ಅಲೋಕೇಶನ್ ಆಗುತ್ತೆ. ಓಕೆ, ಗಾಟ್ ಇಟ್? And we are setting the size during runtime. runtime ಅಲ್ಲಿ ನಾವು ಸೈಜ್ ಎಷ್ಟು ಅಂತ ಮೆನ್ಷನ್ ಮಾಡ್ತೀವಿ. ಅಂಡ್ ಇದನ್ನ ಮಾಡಕ್ಕೆ ದೇರ್ ಆರ್ ಸರ್ಟನ್ ಬಿಲ್ಟ್ ಇನ್ ಫಂಕ್ಷನ್ಸ್. ಡೈನಾಮಿಕಲಿ ಮೆಮರಿ ಅಲೋಕೇಟ್ ಮಾಡ್ಬೇಕಂದ್ರೆ ದೇರ್ ಆರ್ ಸಮ್ ಫಂಕ್ಷನ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್ ಇರ್ತವೆ. ಅದೇ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಅಲೋಕೇಟ್ ಮತ್ತು ಡಿ ಅಲೋಕೇಟ್ ಮಾಡ್ತೀವಿ. ಓಕೆ, there are certain built-in functions that can help in allocating and or deallocating some memory space at runtime. Means DMA can be achieved with some built-in functions. ಅಂದ್ರೆ ಫಂಕ್ಷನ್ಸ್ ಆಲ್ರೆಡಿ ರೆಡಿಮೇಡ್ ಫಂಕ್ಷನ್ಸ್ ಇರುತ್ತೆ, ಅವುಗಳನ್ನ ಯೂಸ್ ಮಾಡಿಕೊಂಡು ನಾವು ಡೈನಾಮಿಕ್ ಮೆಮರಿ ಅಲೋಕೇಶನ್ ಮಾಡಬಹುದು. ಹಾಗಿದ್ರೆ ಡೈನಾಮಿಕ್ ಮೆಮರಿ ಅಲೋಕೇಶನ್ ಕಾಮನ್ ಆಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಡೈನಾಮಿಕ್ ಮೆಮರಿ ಅಲೋಕೇಶನ್ ಕ್ಯಾನ್ ಬಿ ಯೂಸ್ಡ್ ಕಾಮನ್ಲಿ ಇನ್ ಡೈನಾಮಿಕ್ ಅರೇಸ್. ಡೈನಾಮಿಕ್ ಅರೇ ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡ್ಕೋತೀವಿ.
ಆರ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ಯೂಸ್ ಮಾಡ್ಕೋತೀವಿ, ಆರ್ ಟ್ರೀಸ್ ನಲ್ಲಿ ಯೂಸ್ ಮಾಡ್ಕೋತೀವಿ. ಓಕೆ, ಡೈನಾಮಿಕ್ ಅರೇ ಅಂದ್ರೆ ನಾವು ಸ್ಟ್ಯಾಟಿಕ್ ವ್ಯಾಲ್ಯೂ ಕೊಟ್ಟು ಅರೇ ಕ್ರಿಯೇಟ್ ಮಾಡ್ತೀವಿ, ಅದು ಸ್ಟ್ಯಾಟಿಕ್ ಅರೇ. ಡೈನಾಮಿಕ್ ಅರೇ ಅಂದ್ರೆ ನಾವೇ ನಮ್ಗೆ ಎಷ್ಟು ಬೇಕು ಸೈಜ್ ಸ್ಪೆಸಿಫೈ ಮಾಡ್ತೀವಿ, ದಟ್ ಈಸ್ ಡೈನಾಮಿಕ್ ಅರೇ. ಅಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪಾಯಿಂಟರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್. ಡೈನಾಮಿಕ್ ಮೆಮೊರಿ ಅಲೋಕೇಶನ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಪಾಯಿಂಟರ್ದು ನಾಲೆಜ್ ನಿಮ್ಗೆ ಇರಲೇಬೇಕು. ಓಕೆ, because the only possible way with which we can access the allocated memory through dynamically is by using pointers. ನಮಗೆ ಒಂದೇ ಒಂದು ವೇ we can access the data or allocated memory ಅನ್ನ ನಾವು access ಮಾಡ್ಬೇಕಂದ್ರೆ there is only one way, that is by using pointers. ಡೈನಾಮಿಕಲಿ ಅಲೋಕೇಟ್ ಮಾಡಿದಾಗ ಅದನ್ನ ಎಕ್ಸೆಸ್ ಮಾಡಕ್ಕೆ ಓನ್ಲಿ ಒನ್ ವೇ ಇದೆ. ಅದನ್ನ ಯಾವ್ದು ಥ್ರೂ ಎಕ್ಸೆಸ್ ಮಾಡ್ತೀವಿ? ಯೂಸಿಂಗ್ ಪಾಯಿಂಟರ್ಸ್. ಪಾಯಿಂಟರ್ಸ್ ಆರ್ ವೆರಿ ಎಸೆನ್ಷಿಯಲ್ ಇನ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಪಾಯಿಂಟರ್ಸ್ ಆರ್ ರಿಕ್ವೈರ್ಡ್ ಟು ಡೂ ದಿಸ್ DMA, to implement dynamic memory allocation. ಡೈನಾಮಿಕ್ ಮೆಮೊರಿ ಅಲೋಕೇಟ್ ಆಗ್ಬೇಕಂದ್ರೆ ಪಾಯಿಂಟರ್ಸ್ ಬೇಕೇ ಬೇಕು. ಓಕೆ, ಅದೇ ತರ ಒಂದು ಮೆಮೊರಿ ಮ್ಯಾಪ್ ಆಫ್ ಎ ಪ್ರೋಗ್ರಾಮ್ ಅಲ್ಲಿ ಎಲ್ಲಿಂದ ನಾವು ಈ ಡೈನಾಮಿಕ್ ಮೆಮೊರಿ ಅಲೋಕೇಟ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಒಂದು ಪ್ರೋಗ್ರಾಮ್ ಕಂಪೈಲ್ ಆದ್ಮೇಲೆ ಅದು ಎಲ್ಲಿ ಲೋಡ್ ಆಗುತ್ತೆ, ರ್ಯಾಮ್ ಅಲ್ಲಿ ಲೋಡ್ ಆದ ತಕ್ಷಣ ದೇರ್ ಆರ್ ಸಮ್ ಪಾರ್ಟ್ಸ್. ದೇರ್ ಈಸ್ ಒನ್ ಪಾರ್ಟ್ ದಟ್ ಈಸ್ ಹೀಪ್ ಪಾರ್ಟ್. ಅದಕ್ಕೆ ನಾವೇನಂತ ಕರಿತೀವಿ? ಹೀಪ್. ಇಲ್ಲಿಂದ ಸ್ಟೋರೇಜ್ ಅಕ್ವೈರ್ ಆಗಿ ನಮಗೆ ಈ ಸ್ಟೋರೇಜ್ ಅನ್ನ, ಈ ಏರಿಯಾನ ನಾವು ಡೈನಾಮಿಕ್ ಮೆಮೊರಿ ಅಲೋಕೇಶನ್ಗೋಸ್ಕರ ಯೂಸ್ ಮಾಡಬಹುದು. ಬಿಕಾಸ್ ಹೀಪ್ ಏರಿಯಾ ಹ್ಯಾಸ್ ದಿ ಎಬಿಲಿಟಿ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್. ಹೀಪಲ್ಲಿನೇ ಹೀಪ್ಗೆ ಒಂದು ಎಬಿಲಿಟಿ ಇದೆ, ಅದೇನಂದ್ರೆ ಹೆಚ್ಚು ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ, ಕಡಿಮೆ ಅಲೋಕೇಟ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಹೀಪ್ ಈಸ್ ಎ ಫ್ರೀ ಮೆಮೊರಿ ಅವೈಲೇಬಲ್ ಟು ದ ಪ್ರೋಗ್ರಾಮ್ ಓನ್ಲಿ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಟೈಮ್. ರ್ಯಾಮ್ ಅಲ್ಲಿ ಅದನ್ನ 5 ಭಾಗವಾಗಿ ಡಿವೈಡ್ ಮಾಡ್ತಾರೆ ಅವರು. ಸ್ಟ್ಯಾಕ್, ಹೀಪ್, ಅನ್ಇನಿಷಿಯಲೈಸ್ ಡೇಟಾ, ಇನಿಷಿಯಲೈಸ್ ಡೇಟಾ ಮತ್ತು ಟೆಕ್ಸ್ಟ್. ಅಲ್ಲಿ ನಾವು ಯಾವ ಪಾರ್ಟ್ ಅನ್ನ ಚೂಸ್, ಡೈನಾಮಿಕ್ ಮೆಮೊರಿ ಅಲೋಕೇಟ್ ಮಾಡೋದು ಯಾವ ಪಾರ್ಟ್ ಅಲ್ಲಿ? ಹೀಪ್ ಏರಿಯಾನಲ್ಲಿನೇ ಇದು ಆಗುತ್ತೆ. ಇಫ್ ಮೆಮೊರಿ ಇಸ್ ಅಲೋಕೇಟೆಡ್ ಫ್ರಮ್ ದಿಸ್ ಹೀಪ್ ಏರಿಯಾ, size of heap increases and size of heap decreases based on the user's need. Okay, user need ಪ್ರಕಾರ ಇದು ಹೀಪ್ ಎಕ್ಸ್ಪಾಂಡ್ ಆಗುತ್ತೆ ಮತ್ತು ರೆಡ್ಯೂಸ್ ಕೂಡ ಆಗುತ್ತೆ. that's why this is the area from where the dynamic memory allocation will happen. Okay, ಅರ್ಥ ಆಯ್ತಾ? and there are some dynamic memory allocation functions. ಅವು ಯಾವ್ಯಾವ ಅಂತ ನೋಡೋಣ. Let us see the various predefined memory management functions that are used to allocate and deallocate the memory. ನೋಡಿ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಮಾಡಬೇಕಂದ್ರೆ ನಾವು ಈ ಕೆಳಗಿನ ಫಂಕ್ಷನ್ಗಳನ್ನು ಯೂಸ್ ಮಾಡಿನೇ ಮಾಡಬೇಕಾಗುತ್ತೆ. ಬಿಕಾಸ್ ದೇ ಆರ್ built in functions, already built in, given by the programming language itself. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿನೇ ಇವುಗಳನ್ನ ಅವರು ಡಿಫೈನ್ ಮಾಡಿ ಇಟ್ಟಿದ್ದಾರೆ, ಅವುಗಳನ್ನೇ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಮೆಮೊರಿ ಅಲೋಕೇಟ್ ಮಾಡೋಕ್ಕೆ ಮತ್ತು ಮೆಮೊರಿ ಡಿ ಅಲೋಕೇಟ್ ಮಾಡೋಕ್ಕೆ ಈ ಕೆಳಗಿನ ಫಂಕ್ಷನ್ ಗಳನ್ನ ಯೂಸ್ ಮಾಡಬಹುದು. ಓಕೆ, ಒನ್ ಆಫ್ ದೆಮ್ ಇಸ್ ಮೆಲಾಕ್ ಫಂಕ್ಷನ್. ಫಂಕ್ಷನ್ ಇದ್ರೆ ನಾವು ಡಬಲ್ ಬ್ರಾಕೆಟ್ ಅಲ್ಲಿ ಇಲ್ಲಿ ತೋರಿಸ್ತೀವಿ. ಮೆಲಾಕ್ ಅಂದ್ರೆ ಮೆಮೊರಿ ಅಲೋಕೇಶನ್ ಫಂಕ್ಷನ್. ಓಕೆ, ಅದೇ ತರ ಸಿ ಅಲಾಕ್ ಫಂಕ್ಷನ್ ಅಥವಾ ಕೆಲಾಕ್ ಅಂತಾನು ಕರಿತೀವಿ. ಸಿ ಅಲಾಕ್ ಅಂದ್ರೆ ಕಂಟಿಜಿಯಸ್ ಮೆಮೊರಿ ಅಲೋಕೇಶನ್ ಅಥವಾ ಕಂಟಿಜಿಯಸ್ ಅಲೋಕೇಶನ್ ಅಂತ ಹೇಳ್ತಾರೆ.
and there is another function called realloc. Realloc ಅಂದ್ರೆ reallocation. ಆಲ್ರೆಡಿ ಅಲೋಕೇಟ್ ಮಾಡಿದ್ದು ಮೆಮರಿಯನ್ನ ಚೇಂಜ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಫ್ರೀ, ಹೆಸರಲ್ಲಿ ಗೊತ್ತಾಗುತ್ತೆ. ಫ್ರೀ ಅಂದ್ರೆ ಮೆಮರಿ ರಿಲೀಸ್ ಮಾಡಕ್ ಯೂಸ್ ಮಾಡ್ತಾರೆ, ಮೀನ್ಸ್ ಮೆಮರಿ ಡಿಅಲೋಕೇಶನ್. ಅಂದ್ರೆ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತ ಮೆಮರಿಯನ್ನ ಅದರದ್ದು ಯೂಸ್ ಆದ್ಮೇಲೆ ನಾವು ಫ್ರೀ ಮಾಡ್ಬೇಕಾಗುತ್ತೆ. ಓಕೆ, ಬಟ್ ಇದು ಪ್ರೋಗ್ರಾಮ್ ಅಲ್ಲಿ ಇವೆಲ್ಲ ಫಂಕ್ಷನ್ಸ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ವಿ ಶುಡ್ ಇನ್ಕ್ಲೂಡ್ ದ ಹೆಡರ್ ಫೈಲ್ stdlib.h. okay, means these functions are defined in, ಇವೆಲ್ಲ ಫಂಕ್ಷನ್ಗಳು ಎಲ್ಲಿ ಡಿಫೈನ್ ಆಗಿರುತ್ತೆ ಅಂದ್ರೆ ಡಿಫೈನ್ಡ್ ಇನ್ ದಿ ಹೆಡರ್ ಫೈಲ್ stdlib.h, means standard library.h. ಓಕೆ, ಫಾರ್ ಎಕ್ಸಾಂಪಲ್ ನೀವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಹೆಡರ್ ಫೈಲ್ math.h ಅಂತ ಯೂಸ್ ಮಾಡ್ತಾ ಇದ್ರಿ. ಸ್ಟ್ರಿಂಗ್ ಫಂಕ್ಷನ್ಸ್ ಯೂಸ್ ಮಾಡ್ಬೇಕಂದ್ರೆ string.h ಅಂತ ಯೂಸ್ ಮಾಡ್ತಿರ್ತೀರಿ. ಅದೇ ತರ ಮೆಲಾಕ್, ಸಿ ಅಲಾಕ್, ರಿ ಅಲಾಕ್, ಫ್ರೀ ಇವೆಲ್ಲ ಫಂಕ್ಷನ್ ನಿಮ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, stdlib.h ಅಂತ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ದೇರ್ ಇಸ್ ನೋ ಸ್ಪೇಸ್ ಇನ್ ದ ಹೀಪ್, ಅಕಸ್ಮಾತ್ ಆಗಿ ಹೀಪ್ ಇಂದನೇ ನಾವು ಮೆಮರಿ ಅಲೋಕೇಟ್ ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಹೀಪ್ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಬಿಕಾಸ್ ದಟ್ ಈಸ್ ನಾಟ್ ನೆಸೆಸರಿ ಆಲ್ಸೋ. ಇಫ್ ದೇರ್ ಇಸ್ ನೋ ಸ್ಪೇಸ್ ಇನ್ ದ ಹೀಪ್ ರೀಜನ್, ಮೆಮರಿ ಮ್ಯಾನೇಜ್ಮೆಂಟ್ ಏರಿಯಾನಲ್ಲಿ ಹೀಪ್ ನಲ್ಲಿ ಜಾಗ ಇರ್ಲಿಲ್ಲ ಅಂದ್ರೆ, ಸ್ಪೇಸ್ ಇರ್ಲಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಮೆಮರಿ ಅಲೋಕೇಟ್ ಮಾಡಕ್ ಆಗೋದಿಲ್ಲ. ಅವಾಗ ಈ ಫಂಕ್ಷನ್ಗಳು ನಲ್ ಅನ್ನೋ ಪಾಯಿಂಟರ್ ಅನ್ನ ರಿಟರ್ನ್ ಮಾಡುತ್ತೆ. ನಲ್ ಮೀನ್ಸ್ ದೇರ್ ಇಸ್ ನಥಿಂಗ್, ನೋವೇರ್ ಇಟ್ ಈಸ್ ಪಾಯಿಂಟಿಂಗ್, ದೇರ್ ಇಸ್ ನಥಿಂಗ್ ಅಂತ ಹಾಗೆ. ಓಕೆ, ಅಂದ್ರೆ ಹೀಪ್ ಏರಿಯಾನಲ್ಲಿ ಮೆಮರಿ ಅಲೋಕೇಟ್ ಮಾಡಕ್ಕೆ ಸ್ಪೇಸ್ ಇರ್ಲಿಲ್ಲ ಅಂದ್ರೆ the functions malloc, calloc, realloc, they will return null value, which means memory cannot be allocated and or memory allocation is not possible ಅನ್ನೋ ತರ. ಓಕೆ, ಅರ್ಥ ಆಯ್ತಾ? Why we are using heap? Why these will be done in the area of heap? Because heap is the only area where it has the flexibility, increase ಆಗಕ್ಕೆ ಡಿಕ್ರೀಸ್ ಆಗಕ್ಕೆ ಫ್ಲೆಕ್ಸಿಬಿಲಿಟಿ ಇರುವಂತ ಏರಿಯಾ. ಮೀನ್ಸ್ ಡೈನಾಮಿಕ್ ಮೆಮರಿ ಅಲೋಕೇಶನ್ ಗೋಸ್ಕರ ಅಂತಾನೆ ಒಂದು ಏರಿಯಾ ಇದೆ, ಅದಕ್ಕೆ ನಾವು ಹೀಪ್ ಅಂತ ಕರಿತೀವಿ. ಅಲ್ಲಿ ಇದು ಅಲೋಕೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮೆಲಾಕ್ ಅಂದ್ರೆ ಏನು, ಮೆಲಾಕ್ ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.